ಕೇವಲ ಜನಸಾಮಾನ್ಯರಷ್ಟೇ ಅಲ್ಲ, ಈ ಸೈಬರ್ ಚೋರರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಬಿಟ್ಟಿಲ್ಲ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರಲ್ಲಿ ಕೋಟಿ ಕೋಟಿ ವಂಚಿಸಲಾಗಿದೆ. ಎಐ ಅನ್ನ ಬಳಸಿಕೊಂಡು ಫೇಕ್ ವಿಡಿಯೋಗಳನ್ನ ಮಾಡಿ ಜನರಿಗೆ ನಂಬಿಸಿ ವಂಚಿಸಿದ್ದಾರೆ. 21,000 ರೂಪಾಯಿ ಹೂಡಿಕೆ ಮಾಡಿದ್ರೆ 20 ಲಕ್ಷ ಪ್ರಾಫಿಟ್ ಕೊಡಿಸ್ತೀವಿ ಅಂತ ಹೇಳಿ ವಂಚಿಸಿದ್ದಾರೆ. 30 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ, ಕೇವಲ 21,000 ರೂಪಾಯಿ ಮಾತ್ರ ನೀವು ಇನ್ವೆಸ್ಟ್ ಮಾಡಿ 20 ಲಕ್ಷ ಪ್ರಾಫಿಟ್ ಅನ್ನ ನೀವು ಕೊಡಿಸ್ತೀವಿ ಅಂತ ಹೇಳಿ ವಂಚಿಸಿದ್ದಾರೆ. ಇನ್ನು ಬ್ಯಾಂಕ್ ಡೀಟೇಲ್ಸ್ ಇನ್ನಿತರ ದಾಖಲೆಗಳನ್ನ ಸಲ್ಲಿಸುವಂತೆ ಮೊದಲಿಗೆ ಅವರು ಸೂಚನೆಯನ್ನ ನೀಡ್ತಾ ಇದ್ರಂತೆ. ಅದಾದ ನಂತರ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಹಣ ಎಗರಿಸುವ ಪ್ಲಾನ್ ಅನ್ನ ಮಾಡಿದ್ರಂತೆ. ಒಂದೇ ತಿಂಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 50ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಜನಸಾಮಾನ್ಯರಿಗೆ ಈ ಎಐ ಇಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇತ್ತು, ಆದ್ರೆ ಈಗ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರಲ್ಲೂ ಕೂಡ ವಂಚಿಸಿದ್ದಾರೆ. ಎಷ್ಟು ಜನರಿಗೆ ವಂಚಿಸಿದ್ದಾರೆ, ಎಷ್ಟು ಜನ ಮೋಸ ಹೋಗಿದ್ದಾರೆ, ಎಷ್ಟು ಹಣ ಕಳೆದುಕೊಂಡಿದ್ದಾರೆ? ಖಂಡಿತವಾಗಿ ಪ್ರತೀಕ್ಷಾ, ಏನು ದಿನದಿಂದ ದಿನಕ್ಕೆ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇರುವಂತಹದ್ದು. ಸದ್ಯಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಬಳಸಿ ಅವರ ಒಂದು ವಿಡಿಯೋವನ್ನ ಮಾಡಿಕೊಂಡು ಆ ವಿಡಿಯೋದಲ್ಲಿ ಪ್ರಾಂಪ್ಟ್ ಅನ್ನ ಹಾಕಿ ಆಕೆಯ ವಾಯ್ಸಲ್ಲೇ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ತಿಂಗಳಿಗೆ 21,000ವನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಲಕ್ಷಾಂತರ ರೂಪಾಯಿ ಲಾಭ ಬರುತ್ತೆ, ಜೊತೆಗೆ ಇದು ಗವರ್ಮೆಂಟ್ ಸ್ಕೀಮ್ ಆಗಿದೆ, ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡ್ ರೀತಿಯಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರುವಂತಹದ್ದು. ಇದನ್ನು ನಂಬಿದಂತ ಸಾಕಷ್ಟು ಜನ ಗವರ್ಮೆಂಟ್ ಸ್ಕೀಮೇ ಇರಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಕೂಡ ಇದರಲ್ಲಿ ಮಾಡಿರುವಂತಹದ್ದು. ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರು ಏಕಾಏಕಿ ಒಂದು ಕರೆಯನ್ನ ಕೂಡ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಅಂದ್ರೆ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗೆ ಲೈಕ್ ಕೊಟ್ಟು ಅಥವಾ ಆ ವಿಡಿಯೋವನ್ನ ನೋಡಿ ಮತ್ತಷ್ಟು ಪ್ರೊಸೀಡ್ ಮಾಡೋದಕ್ಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನುವಂತ ಕ್ಲಿಕ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ಅವರ ಏನು ವಂಚಕರ ಟೀಮ್ ಇಂದ ಒಂದು ಕರೆಯನ್ನ ಏನು ಸಾರ್ವಜನಿಕರಿಗೆ ಮಾಡಲಾಗುತ್ತೆ. ಆ ಒಂದು ಮಾಡದಂತ ಸಂದರ್ಭದಲ್ಲಿ ನೀವು 21,000 ಹಾಕಿದ್ರೆ ನಿಮ್ಗೆ ಲೇಟ್ ಆಗಿ ಇನ್ವೆಸ್ಟ್ಮೆಂಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಏಕಾಏಕಿ ಒಂದು 5 ಲಕ್ಷ 10 ಲಕ್ಷ ಈ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅದಲ್ಲಿ ನಿಮ್ಗೆ ಅತಿ ಬೇಗ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ. ಇದು ಪ್ಯೂರ್ಲಿ ಸೆಕ್ಯೂರ್ಡ್ ಆಗಿದೆ. ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಈ ಒಂದು ಎಲ್ಲಾ ಇನ್ವೆಸ್ಟ್ಮೆಂಟ್ ನಡೀತಾ ಇರುವಂತಹದ್ದು ಅಂತ ನಂಬಿಸಿ ಸಾಕಷ್ಟು ಜನರಿಂದ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನ ವಂಚನೆ ಮಾಡಿ ಪೀಕಿರುವಂತಹದ್ದು. ಜೊತೆಗೆ ಮೊಬೈಲ್ ಗಳನ್ನು ಕೂಡ ಹ್ಯಾಕ್ ಮಾಡಿ ಆ ಒಂದು ಅಕೌಂಟ್ ಗಳಿಂದ ಕೂಡ ಹಣವನ್ನ ತೆಗೆದಿರುವಂತಹದ್ದು ಸದ್ಯಕ್ಕೆ ಪತ್ತೆಯಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಪ್ರಕರಣ ಕುರಿತಂತೆ ಸುಮಾರು 50ಕ್ಕೂ ಹೆಚ್ಚು ಎಫ್ಐಆರ್ ಗಳು ಕೇವಲ ಬೆಂಗಳೂರು ನಗರದಲ್ಲಿ ದಾಖಲಾಗಿರುವಂತಹದ್ದು. ಪ್ರತೀಕ್ಷಾ, ಚಂದ್ರಶೇಖರ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.